ಕಳಸಾಪುರ ರಸ್ತೆಯಲ್ಲಿ 1 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸಚಿವ ಎಚ್.ಕೆ. ಪಾಟೀಲ್ ಚಾಲನೆ. ಗದಗ ನಗರದ ಕಳಸಾಪುರ ರಸ್ತೆ ಇಂಡಿಯನ್ ಬ್ಯಾಂಕ್ ಹತ್ತಿರದ ವಾರ್ಡ್ ಸಂಖ್ಯೆ 34 ಮತ್ತು 35ರಲ್ಲಿ 1 ಕೋಟಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾದ ಸಿಸಿ ರಸ್ತೆ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ರಾಜ್ಯದ ಕಾನೂನು ಹಾಗೂ ನ್ಯಾಯ ಹಾಗೂ ಮಾನವ ಹಕ್ಕುಗಳ ಸಚಿವ ಎಚ್.ಕೆ. ಪಾಟೀಲ್ ಅವರು ಮಂಗಳವಾರ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ನಗರದ ಅಭಿವೃದ್ಧಿಗೆ ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಾಣ ಅಗತ್ಯವಾಗಿದ್ದು, ಕಾಮಗಾರಿ ಯಾವುದೇ ಕಾರಣಕ್ಕೂ ಕಳಪೆಯಾಗಬಾರದು ಎಂದು ಗುತ್ತಿಗೆದಾರರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ರಸ್ತೆ ನಿರ್ಮಾಣದಲ್ಲಿ ಗುಣಮಟ್ಟಕ್ಕೆ ಮೊದಲ ಆದ್ಯತೆ ನೀಡಬೇಕು. ಸಾರ್ವಜನಿಕರು ವರ್ಷಗಳ ಕಾಲ ಸುಗಮವಾಗಿ ಸಂಚಾರ ಮಾಡಲು ಅನುಕೂಲವಾಗುವ ರೀತಿಯಲ್ಲಿ ಕಾಮಗಾರಿ ನಡೆಯಬೇಕು ಎಂದು ಹೇಳಿದರು. ಕಾಮಗಾರಿಯನ್ನು 4 ತಿಂಗಳೊಳಗೆ ಪೂರ್ಣಗೊಳಿಸುವಂತೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಸೂಚನೆ ನೀಡಿದ ಸಚಿವರು, ಇಂದಿನಿಂದಲೇ ರಸ್ತೆ ನಿರ್ಮಾಣ ಕಾರ್ಯ ಆರಂಭವಾಗಲಿದ್ದು, ಯಾವುದೇ ವಿಳಂಬಕ್ಕೆ ಅವಕಾಶ ನೀಡಬಾರದು ಎಂದು ತಿಳಿಸಿದರು. ಪ್ರದೇಶದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದ್ದು, ಮುಂದಿನ ಹಂತದಲ್ಲಿ ಇನ್ನೊಂದು 1 ಕೋಟಿ ಅನುದಾನ ಒದಗಿಸಲಾಗುವುದು ಎಂದು ಭರವಸೆ ನೀಡಿದರು. ಸ್ಥಳೀಯ ಜನರ ಬೇಡಿಕೆಗಳಿಗೆ ಸ್ಪಂದಿಸಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಎಚ್.ಕೆ. ಪಾಟೀಲ್ ಹೇಳಿದರು. ಇದೇ ವೇಳೆ ಸಾರ್ವಜನಿಕ ಉದ್ಯಾನವನದ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಿದ ಸಚಿವರು, ಉದ್ಯಾನವನದಲ್ಲಿ ಜಿಮ್ ಸಾಮಗ್ರಿಗಳನ್ನು ಖರೀದಿಸಲು 5 ಲಕ್ಷ ಅನುದಾನ ನೀಡುವುದಾಗಿ ಘೋಷಿಸಿದರು. ಉದ್ಯಾನವನವನ್ನು ಸುಂದರ ಹಾಗೂ ಸಾರ್ವಜನಿಕರಿಗೆ ಉಪಯುಕ್ತವಾಗುವ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕು ಎಂದು ಅಧಿಕಾರಿಗಳಿಗೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಅವರು ಸೂಚಿಸಿದರು. ಕಾರ್ಯಕ್ರಮದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರ್ ಸಾಬ್ ಬಬರ್ಜಿ, ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಬಿಬಿ ಅಸೂಟಿ, ಪ್ರಮುಖರಾದ ಉಷಾ ದಾಸರ, ಅನಿಲ ಗರಗ, ದುರ್ಗೇಶ್ ವಿಭೂತಿ, ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಬಸನಗೌಡ ಕೋಟೂರು, ನಗರಸಭೆ ಪೌರಾಯುಕ್ತ ರಾಜಾರಾಮ್ ಪವಾರ್ ಸೇರಿದಂತೆ ಇನ್ನೂ ಹಲವು ಗಣ್ಯರು ಹಾಗೂ ಸ್ಥಳೀಯ ನಿವಾಸಿಗಳು ಉಪಸ್ಥಿತರಿದ್ದರು. ಒಟ್ಟು 775 ಮೀಟರ್ ಉದ್ದದ ರೋಡ್ದಿಂದ ಕೊಟ್ಟು ಶೆಟ್ಟರ್ ಅವರ ಮನೆಯವರೆಗೆ ಸುಮಾರು 300 ಮೀಟರ್, 195 ಮೀಟರ್ ರಸ್ತೆ ನಿರ್ಮಾಣ ಕೆಲಸವನ್ನು ಇವತ್ತು ನಮ್ಮ 34-35ನೇ ವಾರ್ಡ್ನೊಳಗೆ ಚರಂಡಿ ಮತ್ತು ರಸ್ತೆ ನಿರ್ಮಾಣ ಕೆಲಸ ಇವತ್ತಿನಿಂದ ಪ್ರಾರಂಭ ಮಾಡ್ತೀನಿ. ಇದರ ಗುತ್ತಿಗೆದಾರರು ಯಾರು? ರವೀಂದ್ರ ಇನಾಮತಿ. ಎಲ್ಲರೂ ಮುಂದೆ ಬರಲಿ. ಇನ್ನೂ 15 ದಿವಸ ಹೆಚ್ಚಿಬಿಟ್ಟು, ಆದರೆ ಗುಣಮಟ್ಟ ಅತ್ಯಂತ ಉತ್ತಮವಾಗಿರಬೇಕು. ನಿಮ್ಮದು ಮನೆ ಇದೆ ಐತೆ ಸುತ್ತ, ನಿಮಗೆ ಬೇಕಾದವರು ಮನೆ ಅದಾವ, ಕೆಲಸ ಆಗಲಿ. ದೇವರು ನಿಮಗೂ ಸಾಕಷ್ಟು ಕೊಟ್ಟಾನ, ಸಾಕಷ್ಟು ಯೋಜನೆಯೊಳಗೆ ಚಲೋತ್ನಾಗ ಲಾಭ ಆಗ್ಯದ. ಇದರೊಳಗೆ ಲಾಭಾಂಶ ಕಡಿಮೆ ಇಟ್ಬಿಡ್ರಿ. ಎಲ್ಲರೂ ಇಲ್ಲಿ ಎಷ್ಟು ಮಂದಿ ಸೇರೀವಿ, ಎಲ್ಲ ಪಾರ್ಟಿಯವರದೀವಿ, ಎಲ್ಲ ವಿಚಾರಧಾರೆಯವರದೀವಿ, ಎಲ್ಲ ಬಂಧುಗಳಿದ್ದೀವಿ. ಇಲ್ಲಿ ಸೇರಿದವರೆಲ್ಲರೂ ಏನು ರೀ ರಸ್ತೆ ಗುಣಮಟ್ಟ ಅಂತ ಅನ್ಬೇಕು. ಹಿಂಗೆ ಅನ್ನಕತ್ತಾರಿ ಆ ಓಣ್ಯಾಗ ಅಂತೇಳಿ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದು ನನಗೆ ಹೇಳ್ಬೇಕು. ಹಂಗೆ ಕೆಲಸ ಮಾಡ್ತೀವಿ ಅನ್ನೋ ವಿಶ್ವಾಸವನ್ನು ದಯಮಾಡಿ ಅದು ಕೆಲಸ ಮಾಡಿರಿ. 4 ತಿಂಗಳ ತಂದಿರಿ ನೀವು, 4.5 ತಿಂಗಳು ತೊಗೊಂಡ್ರು ಅಡ್ಡಿಲ್ಲ, ಆದರೆ ಗುಣಮಟ್ಟವನ್ನು ಕಾಪಾಡ್ತೀವಿ. ಈಗ ಈ ರಸ್ತೆ ಮತ್ತೆ 1 ಕೋಟಿ ರೂಪಾಯಿನ ಇದೇ ಭಾಗದಾಗ ಹಾಕ್ತೀನಿ ಅಂತ ಮಾತಾಡ್ತೀನಿ. ಗಾರ್ಡನ್ಗೆ ಹೆಚ್ಚಿದೇನು ಬೇಡ, ಅದೇನು ಗೇಟಿಗೆ ಬಣ್ಣ ಹಚ್ಚೋದೈತಿ ಅದೈತಲ್ಲ, ಅದನ್ನು ನೀವು ಮಾಡಿ. ನಾನು ನೀವು ಕಟ್ ಮಾಡಬೇಕು, ನೀವು ಹಚ್ಬೇಕಲ್ಲ, ನನಗೇನು ಸರ್ಕಾರ. ಆದರೆ ಜಿಮ್ ಎಕ್ವಿಪ್ಮೆಂಟು, ಕಿಡ್ಸ್ ಪ್ಲೇ ಎಕ್ವಿಪ್ಮೆಂಟ್, ಅದಕ್ಕಾಗಿ ನಿಮಗೆ 5 ಲಕ್ಷ ರೂಪಾಯಿ ನಾನು ಮಂಜೂರಿ ಮಾಡ್ತೀನಿ. ಆದರೆ ನಿಮ್ಮ ಗಾರ್ಡನ್ ಈಗೇನು ನೋಡಿದ್ನಲ್ಲ ಸುಸ್ತೈತಿ, ಹಸಿರು ಕಾಣ್ತೈತಿ, ಆದರೆ ಗ್ರಾಸ್ ಕಟಿಂಗ್ ಆಗೈತಿ. ಇನ್ನೂ ಸುಂದರ ಮಾಡೋದಕ್ಕೆ ಸಾಧ್ಯ ಐತಿ. ನಮ್ದು ಬೆಸ್ಟ್ ರೀ ಗದಗಿನಾಗ, ಅಂದರೆ ನಿಮ್ಗೊಂದು ಹಸಿರು ಕಾಣ್ತೈತಿ, ಅದಕ್ಕೆ ನಿಮ್ದು ಬೆಸ್ಟ್ ಅಂತೇಳಿ ನಾವು. ಆದರೆ ಅದು ಚೆಂದ ಆಗೋದಕ್ಕೆ ಸಾಧ್ಯತೆ ಐತಿ. ಇಷ್ಟು ಮಂದಿ ಎಲ್ಲ ನೀವು ನಿಂತು ಮಾಡೋದಿಲ್ಲ. ಅದ್ರಾಗ ಬೆನ್ಸೂರು ಮಾಸ್ತರ್ ಅಂತವರು,
ನಮ್ಮ ಗದಗ ಹನುಮಂತಪ್ಪ ಅವೆಲ್ಲವುಗಳ ಗುಣಮಟ್ಟವನ್ನು ನೀವು ಮೇಲ್ವಿಚಾರಣೆ ಮಾಡಿರಿ ಅಂತ ಹೇಳಿ ತಮ್ಮೆಲ್ಲರಿಗೆ ಶುಭ ಕೋರಿ